ಕೆಳಗಡೆ ಬಂದ ತಕ್ಷಣ ಜಯಗೀಶ್ ಫಸ್ಟ್ ರಿಯಾಕ್ಷನ್ ನೋಡ್ಬೇಕಾಗಿತ್ತು ನೀವು. ಹಾಂ ಏನ್ರಿ ಬಂದ್ಬಿಟ್ರಾ, ಕತೆ ಹೇಳಿದ್ರಾ? ಹ್ಞೂ ಸರ್. ಬಿಡಿ ಸಿನಿಮಾ ಆಗಲ್ಲ. ಏನ್ರಿ ಮೋಡಿ ಮಾಡಿದ್ರೆ ನೀವು, ಅಡ್ವಾನ್ಸ್ ಇಸ್ಕೊಂಬಿಟ್ಟ ಅಂಬರೀಷ್. ಅವ್ರು ಹೋಗೋಬಾರೋ ಫ್ರೆಂಡ್ಸ್ ಅವ್ರು ಇಸ್ಕೊಂಬಿಟ್ರು ಅಡ್ವಾನ್ಸು. ನಂದಿ ಹಿಲ್ಸಲ್ಲಿ ಶೂಟಿಂಗ್ ಮುಗಿಸಿದ್ರು. ಅದರಲ್ಲೂ ಲಾಸ್ಟ್ ಸಾಯೋ ಸೀನ್ ಅವ್ರದ್ದು, ಶಂಕರ್ದು. ಸಾಯೋ ಹಿಂದಿನ ದಿವಸ ಜೊತೆಯಲ್ಲೇ ಟ್ರಾವೆಲ್ ಮಾಡಿದ್ದೆ ನಂದಿ ಹಿಲ್ಸಿಂದ ಬೆಂಗಳೂರವರೆಗೂ. ನೈಟ್ ಧಾರವಾಡಕ್ಕೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರು ಅವರು ಹೋಗೋಕ್ಕೆ ಅಂತ, ಜೋಕುಮಾರ್ ಸ್ವಾಮಿ ಪಿಕ್ಚರ್ಗೋ ಏನೋ. ಹಾಂ ಲೇಟ್ ಆಗಿದೆ ಅವತ್ತು. ಸೊ ಟ್ರೈನ್ಗೆ ಹೋಗ್ದಿರ ಕಾರ್ ತೊಗೊಂಡೋದ್ರು. ಅದೇ ದುರ್ದೈವ ಅವತ್ತು. ನಿಜಕ್ಕೂ ಆ ಕಾರ್ ಹೋಗಿ ನೋಡೋವರೆಗೂ ನನಗೆ ನಂಬಿಕೆ ಇರಲಿಲ್ಲ. ಕಾರ್ ತೊಗೊಂಬಂದು ಅಲ್ಲಿ ಕೆ ಆರ್ ರೋಡಲ್ಲಿ ಗ್ಯಾರೇಜಲ್ಲಿ ಬಿಟ್ಟಿದ್ರು. 118 NE ವೈಟು 118 NE ಅಂತ ಅವಾಗ ಪ್ರೀಮಿಯರ್ ಪದ್ಮ. ಅದು ನೋಡಿದ್ರೆ ಶಾಕ್ ಆಯಿತು. ಆ್ಯಂಡ್ ಮಾಲಾಶ್ರೀ ಅವ್ರ ಜೊತೆ ಮಾಡಿದಂಥ ಅನುಭವ, ಯಾಕಂದ್ರೆ ಅಲ್ಲಿ ತನಕ ಮಾಲಾಶ್ರೀ ಅವರು ಜೊತೆ ನೀವು ಮಾಡಿದ್ರೆ ಮೊದಲನೇ ಸಿನಿಮಾ, ಅದು ಡೈರೆಕ್ಟ್ ಮಾಡಿದಂಥ ಮೊದಲನೇ ಸಿನಿಮಾ. ಆದ್ರೂ ನನಗೇನಾಗಿತ್ತು, ಹಿಂದ್ಗಡೆ ನಂಜುಂಡಿ ಕಲ್ಯಾಣ ಗಜಪತಿ ಗೌರಭಂಗ ಇದೆಯಲ್ಲ, ಅವೆರಡಕ್ಕೂ ನಾನು ಕೋ ಡೈರೆಕ್ಟ್ರು. ಓಕೆ. ಸೊ ಅಲ್ಲಿಂದನೇ ನಮ್ಮವರ ಒಂದು ರ್ಯಾಪ್ ಬೆಳೆದಿತ್ತಲ್ಲ. ಓಕೆ. ಸೊ ಕಾನ್ಫಿಡೆನ್ಸ್ ಇಬ್ಬರಿಗೂ ಇತ್ತು. ಸೊ ಅದನ್ನು ಡಬಲ್ ಆ್ಯಕ್ಟಿಂಗ್ ಅಂದ ತಕ್ಷಣ ಆಕೆನೂ ಮಾಡ್ತೀನಿ ಅಂತಂದರು. ಸೊ ನನಗೂ ಒದಗಿ ಬಂತು. ಸೊ ಆ ಎರಡು ಪಿಕ್ಚರ್ಗಳಲ್ಲಿ ನನ್ನ ಅವರ ಒಡನಾಟ ಇದ್ದಿದ್ದು ಆ ಪಿಕ್ಚರ್ ಅಷ್ಟು ಚೆನ್ನಾಗಿ ಬರೋಕ್ಕೂ ಕಾರಣ ಆಯಿತು ಬಹುಶಃ. ನಿಮ್ಮ ಜೊತೆಗೆ ಅಂಬರೀಷ್ ಅವರು, ಶಶಿಕುಮಾರ್ ಅವರು. ಅಂಬರೀಷ್ ಅವರೊಬ್ಬರೇ ಬಿಡಿ, ಶಶಿ ಆಗಲೇ ನಾನು ರುದ್ರ ಟೊಂಡಲ್ಲಿ ಆ್ಯಕ್ಟ್ ಮಾಡಿಸಿದ್ದೆ. ಹೌದು, ನಿಮ್ಮ ಜೊತೆ ಬಾಲರಾಜ್ ಆಪೋಸಿಟ್ಟು. ಶಶಿ ನನಗೆ ಅವಾಗ ತೀರಾ ಅತಿ ಕ್ಲೋಸ್ ಇದು ಒಂಥರ ಫ್ರೆಂಡ್ ಥರ ಇದ್ದಿದ್ದು. ಆದರೆ ಅಂಬರೀಷ್ ಅವ್ನು ಹ್ಯಾಂಡಲ್ ಮಾಡೋದಿತ್ತಲ್ಲ, ಅಷ್ಟು ದೊಡ್ಡ ನಟರವರು, ಅವ್ರದ್ದು ಹ್ಯಾಂಡಲ್ ಮಾಡೋದೇ ನಂಗೆ ದೊಡ್ಡ ಟಾಸ್ಕ್, ಚಾಲೆಂಜ್. ಭಾಳ ಭಾಳ ಅದ್ಭುತವಾಗಿತ್ತು ಅದು. ಓಕೆ. ಕತೆ ಹೇಳಿದ್ದೆ ಒಂದು ರೋಮಾಂಚನ ಅವ್ರದ್ದು. ಹೇಗೆ ಏನಂದರೆ, ಜಯಜಗೀಶು ಇದಕ್ಕೆ ಲೀ ಮೆರಿಡಿಯನ್ ಏನೋ ಇತ್ತು ಅವ್ರ ಹೋಟೆಲ್, ಅದು ಅಲ್ಲಿ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅಂಬರೀಷ್ ಕತೆ ಹೇಳ್ಬೇಕ್ರಿ ಅಂತ. ಆಯಿತು ಸರ್ ಹೇಳ್ತೀನಿ ಅಂತಂದೆ. ನಾನು ಕೆಳಗಡೆ ರಿಸೆಪ್ಷನಲ್ಲಿ ಕೂಡಿಸಿದ್ರು, ಮೇಲ್ಗಡೆ ಹೋಗಿ ಬಂದರು. ಹಂಗೆ ಮಾತಾಡ್ಕೊಂಬಂದರು ಜಯಜಗದೀಶು. ಸರಿ ಹೋಗಿ ನೀವು ಹೇಳಿಬಿಡಿ ಅಂತಂದರು. ಹೋದೆ. ನೀವೇನಾ ಅಂತಂದರು. ಹೌದು ಅಷ್ಟೇ. ಭೀಮರಾವ್ ಮಗ ಅಲ್ಲ? ಹೌದು ಸರ್. ನಾನು ಕತೆ ಹೇಳ್ತೀನಿ ಅಂತಂದ್ರಂತೆ ಅಂತ. ಅವ್ರ ಸ್ಟೈಲ್ ಗೊತ್ತಲ್ಲ, ಹೇಳಿದೆ ಪಟ್ 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 ಅಂತ ಹೇಳ್ಬಿಟ್ಟಾಯ್ತು. 10 ನಿಮಿಷ ನಾನು ಹೇಳಿದ್ದು. ಓಕೆ. ಸರಿ ಜಗನ್ ಕಳಿಸಿ ಅಂದರು ಅಷ್ಟೇ. ನಾನು ಕೆಳಗಡೆ ಬಂದೆ. ಕೆಳಗಡೆ ಬಂದ ತಕ್ಷಣ ಜಯಗೀಶ್ ಫಸ್ಟ್ ರಿಯಾಕ್ಷನ್ ನೋಡ್ಬೇಕಾಗಿತ್ತು ನೀವು. ಏನ್ರಿ ಬಂದ್ಬಿಟ್ರಾ? ಹ್ಞೂ ಸರ್. ಕತೆ ಹೇಳಿದ್ರಾ? ಹ್ಞೂ ಸರ್. ಬಿಡಿ ಸಿನಿಮಾ ಆಗಲ್ಲ ಅಂದರು. 10 ನಿಮಿಷದಲ್ಲಿ ಅವನಿಗೆ ಯಾರು ಏನು ಹೇಳಿ ಒಪ್ಸೋಕ್ಕಾಗಲ್ಲ ರೀ. 10 ನಿಮಿಷದಲ್ಲಿ ನೀವು ಏನು ರೀ ಹೇಳ್ಬಿಟ್ಟು ಬಂದ್ರಿ, ನಿಮ್ಮ ಮೇಲೆ ನಂಬಿಕೆ ಹೋಗ್ಬಿಟ್ರಿ ನನಗೆ ಅನ್ನೋ ಥರದಲ್ಲಿ ಅವರು ರಿಯಾಕ್ಟ್ ಮಾಡಿಬಿಟ್ರು. ಓಕೆ. ಸರ್ ನಿಮ್ಮನ್ನು ಕಳ್ಸೋಕ್ಕೆ ಹೇಳಿದ್ರು ಸರ್ ಅಂತಂದು. ಸರಿ ಇಲ್ಲ ಇರಿಯಪ್ಪ, ಯಾಕೋ ಡೌಟು ನನಗೆ ಅಂದ್ಬಿಟ್ಟು ಮೇಲೆ ಹೋದರು. ಒಂದು 10 ನಿಮಿಷದ ಮೇಲೆ ಬಂದರು. ಬಂದು ರೀ ಏನು ರೀ ಮೋಡಿ ಮಾಡಿದ್ರೆ ನೀವು, ಅಡ್ವಾನ್ಸ್ ಇಸ್ಕೊಂಬಿಟ್ಟ ಅಂಬರೀಷ್. ಅವ್ರು ಹೋಗೋಬಾರೋ ಫ್ರೆಂಡ್ಸ್ ಅವ್ರು ಇಸ್ಕೊಂಬಿಟ್ರು ಅಡ್ವಾನ್ಸು. ಏನು ರೀ ಕಿಲಾಡಿ ನೀವು ರೀ, ಇಷ್ಟು ಸುಲಭವಾಗಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅಲ್ಲಿ ಗೆದ್ದೆ ಫಸ್ಟ್ ಟೈಮ್. ಆಮೇಲೆ ಪಾಪ ಶೂಟಿಂಗಲ್ಲೇ ನಮಗೆ ಅಂಬರೀಷ್ ಅವ್ರು ಭಾಳ ಚೆನ್ನಾಗೇನೋ ಇದು ಮಾಡಿದ್ರು. ಏನಂದರೆ ಪರವಾಗಿಲ್ಲಪ್ಪ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಫಸ್ಟ್ ಶಾರ್ಟ್ ಇಟ್ಟಾಗಲೇ ಅವ್ರಿಗೆ ಗೊತ್ತಾಯ್ತು ಅವ್ರಿಗೆ, ಅದು ಓಕೆ ಮನುಷ್ಯ ಶಕ್ತಿ ಇದೆ ಅಂತ. ಫಸ್ಟ್ ಶಾರ್ಟ್ ಆದ ತಕ್ಷಣ ಜಗದೀಶ್ ಹೇಳಿದ್ರಂತ ಅವ್ರು, ಚೆನ್ನಾಗಿರ್ತಾರೆ ಶಾರ್ಟು, ಚೆನ್ನಾಗಿ ತೆಗಿತಾರೆ ಅಂತ. ಹಿಂಗೆ ಅಷ್ಟೇ. ಯೂಶ್ವಲ್ ಆಗಿ ಅಂಬರೀಷ್ ಸರ್ ಅಂದ್ಕೂಡಲೇ ಎಲ್ಲರೂ ಹೇಳ್ತಾರೆ ಸ್ವಲ್ಪ ಜೋರು, ಅವ್ರು ನೋಡಿದ್ರೆ ಭಯ ಆಗುತ್ತೆ, ಬೇಸ್ ವಾಯ್ಸು ಅವರು. ಆ್ಯಂಡ್ ಜೊತೆಗೆ ಶೂಟಿಂಗ್ ಅಂತ ಅಂದ್ಕೂಡಲೇ ಯಾವುದೇ ಕಾರಣಕ್ಕೂ 7 ಗಂಟೆ 6 ಗಂಟೆಗೆಲ್ಲ ಬರಲ್ಲಮ್ಮ ನಾನು ಅನ್ನೋ ಥರ ಇರ್ತಾರೆ ಅವ್ರು ಆ್ಯಕ್ಚುಲಿ. ಸೊ ನಿಮ್ಮ ಶೂಟಿಂಗ್ ಸೆಟ್ಟಲ್ಲಿ ಹೇಗಿರ್ತಿತ್ತು ಸರ್? ಅದು ಎಲ್ಲರಿಗೂ ಏನಂದರೆ 11-11:30 ಬರ್ತಾರೆ ಅಂತ ಒಂದು ಕ್ಲಿಯರ್ ಕಟ್ಟು. ಸೊ ನಾವು ಅದೇ ಪ್ರಕಾರ ವರ್ಕ್ ಮಾಡ್ಕೋಬೇಕು ಶೆಡ್ಯೂಲು. ಓಕೆ. ಸೊ ಅವ್ರು ಬರೋಷ್ಟೊತ್ತಿಗೆ ನಾವು ಆ ಸೀನ್ಗಳಲ್ಲಿ ಏನೇನಿತ್ತು ಕಾಂಬಿನೇಷನ್ ಬಿಟ್ಟು ಬೇರೆ ಶಾರ್ಟ್ಸ್ ಇದ್ದೇ ಇರುತ್ತೆ. ಸೊ ಅವೆಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ಹಾಗೆ ಪ್ಲ್ಯಾನ್ ಮಾಡ್ಕೊಂಡ್ರೆ ಸಲೀಸಾಗಿ ಆಗುತ್ತೆ ಸಿನಿಮಾ, ಕೆಲಸ ಆಗುತ್ತೆ. ಅವಾಗ ಅವ್ರು ಬಂದ ತಕ್ಷಣ ಪಟ್ 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 ಅವ್ರ ಕೆಲಸ ಆಗೋಗೋದು. ಅದೇ ಖುಷಿ ಅವ್ರಿಗೆ. ಬಂದರೆ ನಾನು ಹಿಂಗೆ ಕೂಡ್ಸಲ್ಲಪ್ಪ, ನೀಟಾಗಿ ಮಾಡ್ತಾರೆ ಅಂತ. ಸೊ ಅದು ಇಡೀ ಸಿನಿಮಾ ಹಾಗೆ ಕ್ಯಾರಿ ಆಯಿತು ನನಗೆ. ಆ್ಯಂಡ್ ಅವತ್ತಿನ ಕಾಲಕ್ಕೆ ರಾಣಿ ಮಹಾರಾಣಿ ಸಿನಿಮಾದಲ್ಲಿ ಮಾಲಾಶ್ರೀ ಅವರು ಮತ್ತು ಅಂಬರೀಷ್ ಅವರು ಏನು ತೊಗೊಳ್ತಿದ್ರು ಸರ್ ಸಂಭಾವನೆ? ಒಂದು ಕ್ಯೂರಿಯಾಸಿಟಿ. ಇಲ್ಲ, ಸಂಭಾವನೆ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ? ಇಲ್ಲ, ಅದೇ ನಾವು ಕೇಳೋಕ್ಕೂ ಆಗಲ್ಲ ಎಷ್ಟು ಕೊಟ್ರಿ ಅಂತ. ನಿರ್ಮಾಪಕರು ಮಧ್ಯೆ ಇರ್ತಾ ಇದ್ದಿದ್ದು. ಆಮೇಲೆ ಅವ್ರವ್ರ ಫ್ರೆಂಡ್ಶಿಪ್ಪು ಇದು ಏನೋ ಇರುತ್ತೆ. ಕಮ್ಮಿನೂ ತೊಗೊಂಡಿರ್ಬೋದು, ಬೇರೆಯವ್ರಿಗಿಂತ ಕಮ್ಮಿ ತೊಗೊಂಡಿರುತ್ತೆ, ಅಷ್ಟು ಮಾತ್ರ ಗೊತ್ತಷ್ಟೇ. ಒಂದು ಪ್ರೀತಿ ವಿಶ್ವಾಸದ ಮೇಲೆ. ಆ್ಯಂಡ್ ನಿಮ್ಮ ಸಿನಿಮಾ ಆದಮೇಲೆ ಮಾಲಾಶ್ರೀ ಅವರು ಹೀರೋ ಆಗಿ ಇದಾಗ್ತಾರೆ. ಅಂದರೆ ಇಂಡಿಪೆಂಡೆಂಟಾಗಿ ಹೀರೋ ಇಲ್ದೇ ಸಿನಿಮಾಗಳನ್ನ ಮಾಡಿ ಗೆಲ್ಲಿಸೋ ಒಂದು ತಾಕತ್ತು
ಸಾಕಷ್ಟು ಸಿನಿಮಾಗಳಲ್ಲಿ ಪ್ರೂವ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಸಿನಿಮಾದಿಂದ ಶುರು ಆಗುತ್ತೆ ಆ ಪಾತ್ರ. ಅದು ನಿಜ. ಅಲ್ಲಿ ಬಾಂಡ್ ಥರ ಕ್ಯಾರೆಕ್ಟರ್ ಕೊಟ್ಟಲ್ಲ, ಹೌದು. ಸೆಕೆಂಡ್ ಕ್ಯಾರೆಕ್ಟರ್ ಒಂದು ಇದೆಯಲ್ಲ, ಒಂದು ಸಾಫ್ಟ್ ಒಂದು ಇದು ಏನಿದೆ ಅದರಲ್ಲಿ ಗೆದ್ದಿದ್ದು ಅದು ಆ ಚರಿಷ್ಮಾ ಅವ್ರಿಗೆ ಕ್ಯಾರಿ ಆಯಿತು. ಆಮೇಲೆ ಪ್ರತಿಭೆ, ದೈತ್ಯ ಪ್ರತಿಭೆ ಮಾಲಾಶ್ರೀ ಅವರು. ಏನು ಅದರಲ್ಲೇನು ಇಷ್ಟು ತೋರಿಸಿದ್ರೆ ಸಾಕು ಅನ್ನೋ ಥರದಲ್ಲಿ, ನಾವೇನು ಬೇರೆ ಬೇಕು ಅನ್ನೋದು ಕಮ್ಮಿ, ಇದು ಬೇಡ ಬೇರೆ ಮಾಡಿ ಅನ್ನೋದು ಕಮ್ಮಿ, ಆ ಥರ ವರ್ಸಟೈಲ್ ಆ್ಯಕ್ಟರ್. ಹಾಗಾಗಿ ಅದು ಅವ್ರಿಗೆ ಒಲ್ದು ಬಂತು. ಜೊತೆಗೆ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಆ ಥರ ಒಬ್ಬ ಹೀರೋಯಿನ್ ಬೇಕಾಗಿತ್ತು. ಅವಾಗ ಇರಲಿಲ್ಲ. ಹಿಂದೆ ಮುಂದೆ ಎಲ್ಲ ಮಂಜುಳಾ ಒಬ್ಬರಿದ್ದರು. ಆ ಥರ ಸೀತಾರಾಮ ಮಾಡಿದಾಗ ಮಂಜುಳಾ ಅವ್ರಿಗೆ ಆ ಕ್ರೇಜ್ ಇತ್ತು ಆ್ಯಕ್ಚುಲಾಗಿ. ಏನೋ ಒಂಥರ ವಿಪ್ ಇಟ್ಕೊಂಡು ಹೊಡೆಯೋವಂಥ ಒಂದು ಇದಿದೆ ಅಂತ. ಬಟ್ ಆಮೇಲೆ ಯಾರೂ ಕಾಣಿಸ್ಕೊಳ್ಳಿಲ್ಲ. ಮಿಕ್ದವ್ರು ಬಂದವರೆಲ್ಲ ಗೌರಮ್ಮ, ಅಳೋದು, ಈ ಥರ ಕ್ಯಾರೆಕ್ಟರ್ಗಳೇ. ಸೊ ಹಾಗಾಗಿ ಕನ್ನಡ ಇಂಡಸ್ಟ್ರಿಗೆ ಒಂದು ಚೇಂಜ್ ಬೇಕಾಗಿತ್ತು. ಆ ಚೇಂಜ್ ಸಿಕ್ತು ಅಷ್ಟೇ. ರೆಬಲ್ ಲೇಡಿ ಅಷ್ಟೇ. ಆ್ಯಂಡ್ ಮಾಲಾಶ್ರೀ ಅವರು ಮತ್ತು ಅಂಬರೀಷ್ ಅವ್ರ ಕಾಂಬಿನೇಷನ್ ಆ ಸಿನಿಮಾ ಆಗುತ್ತೆ. ಆ ಸಿನಿಮಾ ಆದಮೇಲೆ ರಾಣಿ ಮಹಾರಾಣಿ ಅವತ್ತಿನ ಕಾಲಕ್ಕೆ ನಿಮ್ಗೆ ಹೇಗೆ ಅಂತಾರೆ, ಆಡೋ ಮಕ್ಕಳು ಬಾಯಲ್ಲೂ ಕೂಡ ಒಂದೆರಡು ಡೈಲಾಗ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಒಂದು ಅಂಬರೀಷ್ ಅವ್ರು ಯಾವಾಗಲೂ ಹೊಡೆಯೋ ಡೈಲಾಗ್, ನಮ್ಮ ಅಪ್ಪನ ಹಣ ನೀವು ಉದ್ಧಾರ ಆಗಲ್ಲ ಅಂತ ಆಯ್ತಲ್ಲ. ಇವ್ರ ಡೈಲಾಗ್ ಒಂದು ಹೊಡಿತಾ ಇರ್ತಾರೆ ನಿಮಗೆ ಮಾಲಾಶ್ರೀ ಅವರು. ಐತಿಲ್ಲ ಕಡೆ ಆ ಕಡೆ ಪಕಡಿ ಜುಮ್ಮಾ ಅಂತ ಸಮಥಿಂಗ್ ಏನು. ಈ ಸಿನಿಮಾ ಆದಮೇಲೆ ಇಟ್ಮೇಲೆ ಅವರೇ ಕಾಳು ಅಂತ, ಸಾರಿ, ಎಸ್. ಈ ಸಿನಿಮಾ ಆದಮೇಲೆ ರಾಮಮೂರ್ತಿ ಅವರ ಸಿನಿ ಕರಿಯರ್ಲಿ ಏನಾದರೂ ಬದಲಾವಣೆಗಳಾದ್ವಾ? ಯಾಕಂದ್ರೆ ತುಂಬ ದೊಡ್ಡ ಹಿಟ್ ಸಿನಿಮಾ ಆಯ್ತು ಅದು ರಾಣಿ ಮಹಾರಾಣಿ. ಅಂದರೆ ಅದಾದಮೇಲೆ ಸಿನಿಮಾಗಳು ನನಗೆ ಯಾರು ಅಡ್ವಾನ್ಸ್ಗಳು ಕೊಟ್ಟಾಗ ಫಸ್ಟ್ ಪಿಕ್ಚರ್ ನೋಡಿ 3 ಜನ ನನಗೆ ವಿತ್ ಸ್ಟ್ಯಾಂಡ್ ಆಗಿದ್ದು ನನ್ನ ಜೊತೆಲಿ. 7 ಜನ ಬರಲಿಲ್ಲ. 10 ಜನ ಅಡ್ವಾನ್ಸ್ ಕೊಟ್ಟಿರೋದಲ್ಲಿ 7 ಜನ ಫ್ಲಾಪ್ ಆಯಿತು ಸಿನಿಮಾ ಅಂತ ಒಂದು ಉದ್ದೇಶ ಬಂತು. ಓಕೆ, ಯಾವುದು? ಥಿಯೇಟರ್ನಲ್ಲಿ ಗೆಲ್ಲಿಲ್ಲ ರುದ್ರತಾಂಡವ. ಹಾಗಾಗಿ ಎನ್ ಕುಮಾರು, ಶ್ರೀಕಂಠ ಮೂರ್ತಿ, ಬೋರಣ್ಣ 3 ಜನ ನನ್ನ ಜೊತೆಗೆ ನಿಂತ್ಕೊಂಡ್ರು. 7 ಜನ ಮಾಡಲಿಲ್ಲ, ಸಿನಿಮಾ ಮಾಡಲಿಲ್ಲ. ಓಕೆ, ಬರಲೂ ಇಲ್ಲ. ಆಮೇಲೆ ಸೊ ಈ ರಾಣಿ ಮಹಾರಾಣಿ ಆದ ತಕ್ಷಣವೇ ಬೇರೆ ಬೇರೆ ಪ್ರೊಡ್ಯೂಸರ್ಸ್ ಬಂದರು ನನಗೆ. ಓಕೆ. ಸೊ ಆ ಗ್ಯಾಪಲ್ಲಿ ನನಗೆ ಸಕ್ಸಸ್ ಸಿಗ್ತಾ ಹೋಯಿತು. ಆಮೇಲೆ ಕಂಟಿನ್ಯೂಸ್ ಆಗಿ ಅಶೋಕ್ ಚಕ್ರ ಹಿಟ್ ಆಯಿತು ರಾಣಿ ಮಹಾರಾಣಿ ಆದ ತಕ್ಷಣ. ಅದಾದಮೇಲೆ ನನಗೂ ಹೆಂಡತಿ ಬೇಕು ಹಿಟ್ ಆಯಿತು. ಆಮೇಲೆ ವಜ್ರಾಯುಧನೂ ಹಿಟ್ ಆಯಿತು. ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಹಿಟ್ ಆಯಿತು. ಹೀಗೆ ಹಿಟ್ ಮೇಲೆ ಕೊಡ್ತಾ ಹೋದಾಗ ಏನಾಗುತ್ತೆ, ಒಬ್ಬ ನಿರ್ದೇಶಕನ ಕೈ ಕೆಲಸ ಬರ್ತಾನೆ ಇರುತ್ತೆ. ಸೊ ಆ ರೀತಿ ನಾನು ಬ್ಯುಸಿ ಆದೆ ಅವಾಗ. ಆ್ಯಂಡ್ ಶಶಿಕುಮಾರ್ ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀರಾ. ಅವ್ರ ಜೊತೆ ಹೇಗಿತ್ತು ಸರ್ ಒಡನಾಟ? ಲೇಟ್ ಅನ್ನೋದು ಒಂದು ಪ್ರಶ್ನೆ ಬಿಟ್ಟರೆ ಇನ್ನೆಲ್ಲ ಒಳ್ಳೆ ಇದು. ನನಗೂ ಅವನಿಗೂ ಜಗಳ ಆಗ್ತಾ ಇದ್ದಿದ್ದೆ ಅಲ್ಲಿ. ಏನಕ್ಕೆ ಲೇಟಾಗಿ ಬರ್ತೀಯ ಅಂತ. ಓಕೆ. ನಾನು ಬೈಯೋದು, ಅವನು ಬಂದು ಕೆನೆ ಕಚ್ಬಿಡೋದು, ಸಮಾಧಾನ ಮಾಡೋದು, ಇಷ್ಟೇ ಆಗ್ತಿತ್ತು. ಕೊನೆಗೆ ಒಂದು ಸಿನಿಮಾ ಆ್ಯಕ್ಚುಲಾಗಿ ನಿಂತೇ ಹೋಯ್ತು. ಇನ್ಫ್ಯಾಕ್ಟ್ ನಾನು ಮಾಡಲ್ಲ ಅಂದ್ಬಿಟ್ಟೆ. ನೀನು ಈ ಥರ ಮಾಡೋಂಗಿದ್ರೆ ನಾನು ಸಿನಿಮಾನೇ ಮಾಡಲ್ಲ ಅಂದರೆ ನಿಂತೇ ಹೋಯ್ತದು. ತಂತ್ರ ಅಂತ ಒಂದು ಸಿನಿಮಾ. ಓಕೆ, ಬೇಡ ನೀನು ತಿದ್ಕೊಳ್ಳಲ್ಲ, ನನಗೆ ಪೇಷನ್ಸು ನನಗೂ ಕಮ್ಮಿ ಆಗ್ತಾ ಹೋಗುತ್ತೆ, ನಾಳೆ ದೊಡ್ಡ ಗಲಾಟೆ ಆಗೋದು ಬೇಡ ಸೆಟ್ಟಲ್ಲಿ ಅಂದ್ಬಿಟ್ಟು ಬಿಟ್ಬಿಟ್ಟೆ ನಾನು ಅಷ್ಟೇ. ಏನಕ್ಕೆ ಲೇಟಾಗಿ ಬರ್ತಾ ಇದ್ರು? ಇದು ಅವನು ಅಭ್ಯಾಸ, ಅದು ಏನು ತಿದ್ಕೊಳ್ಳಿಲ್ಲ ಅವನು. ನಾವು ಹೇಳಿದ್ವಿ, ಎಷ್ಟು ಹೇಳಿದ್ರು ಕೇಳಿಲ್ಲ. ಒಂದು ಅದ್ಭುತ ಕಲಾವಿದ ಆ್ಯಂಡ್ ಅದ್ಭುತ ಡ್ಯಾನ್ಸ್. ಹೌದು, ಎಷ್ಟು ಒಳ್ಳೆ ಆ್ಯಕ್ಟರ್ ಅವರು, ಎಷ್ಟು ಚೆನ್ನಾಗಿದ್ದಿದ್ದು ಆ ಕಾಲದಲ್ಲಿ. ಹೌದು, ಸ್ಫುರದ್ರೂಪಿ ನಟ ಅಂತಿದ್ರು. ಈಗಲೂ ಬೇಜಾರಾಗುತ್ತೆ ನೆನೆಸ್ಕೊಂಡು. ನಾನು ವೀಕೆಂಡ್ ರಮೇಶ್ಗೆ ಹೋದಾಗಲೇ ಮತ್ತೆ ನಾನು ಅವಾಗ ಬಿಟ್ಟು ಮತ್ತೆ ಮೀಟ್ ಮಾಡಿದ್ದಲ್ಲಿ ಅಲ್ಲಿ ವೀಕೆಂಡ್ ವಿತ್ ರಮೇಶಲ್ಲಿ. ಅಂದರೆ ರೀಸನ್ ಏನಾದರೂ ಅಂದರೆ ಎಷ್ಟೊತ್ತಿಗೆ ಬರ್ತಾಯಿದ್ರು ಸರ್ ಸೆಟ್ಟಿಗೆ? 11, 12. ಓಕೆ. ಅದು ತಿದ್ಕೊಂಡ್ಬಿಟ್ಟಿದ್ರೆ ಸಾಕಾಗಿತ್ತು. ಬಹುಶಃ ಆಫ್ ದಿ ರೆಕಾರ್ಡು ನೀವು ಮಾಡ್ತಿದ್ದೀರ ಅಂತ ಹೇಳ್ಬೇಕು. ಲೇಟ್ ನೈಟ್ ಮಲಗೋದು ಆತ, ಅದು ಸಮಸ್ಯೆ ಅಷ್ಟೇ, ಇನ್ನೇನಿಲ್ಲ. ಆ ಲೇಟ್ ನೈಟ್ ಎಷ್ಟು ಲೇಟಾಗಿ ಮಲಗ್ತಾರೆ, ಬೆಳಗ್ಗೆ ಅಷ್ಟೇ ಎಫೆಕ್ಟ್ ಆಗುತ್ತೆ. ನಾನು ಅವ್ನಿಗೆ ಹೇಳ್ತಿದ್ದಿದ್ದು ಅಷ್ಟೇ, ನೀನು ಸ್ಫುರದ್ರೂಪಿ ಆಗಿದೆಯಾ, ಕ್ಯಾಮ್ರಾ ಮುಂದೆ ಬಂದಾಗ ನಿನ್ನ ಕಣ್ಣಲ್ಲಿ ಇದು ಕಾಣಬೇಕು. ಆ್ಯಕ್ಚುಲಾಗಿ ಬೆಳಗಿನ ಒಂದು ಫ್ರೆಶ್ನೆಸ್ ಕಾಣಬೇಕು. ಕೆಂಪುಗೆ ಇದೆಲ್ಲ ಇತ್ತಂದರೆ ಚೆನ್ನಾಗಿರಲ್ಲ. ನೀನು ಕ್ಲೋಸಪ್ ಬಿಡೋಕ್ಕಾಗಲ್ಲ. ನಾವು ಎಲ್ಲ ಲಾಂಗ್ ಶಾಟ್ ತೆಗೆದ್ರೆ ನೀವು ಹೀರೋ ಅನ್ನಿಸ್ಕೊಳ್ಳಲ್ಲ. ಹಿಂಗೆಲ್ಲ ಹೇಳಿದ್ದೀನಿ ನಾವು. ಅದು ಅಭ್ಯಾಸ ಬಲ ಏನೇನೋ ಆಗಿ. ನನ್ನ ಪ್ರಶ್ನೆ ಸರ್, ಅಂಬರೀಷ್ ಅವರು ಕೂಡ 11-11ವರೆಗೆ ಬರ್ತಾಯಿದ್ರು ಅಂದರೆ ಸೆಟ್ಟಿಗೆ. ಆ್ಯಂಡ್ ಶಶಿಕುಮಾರ್ ಅವರು ಅದೇ ಟೈಮಿಗೆ ಬರ್ತಾಯಿದ್ರು. ತಪ್ಪೇನಿತ್ತು ಅಲ್ಲಿ? ತಪ್ಪಂದರೆ ಅವರು ಬಹುಶಃ ನಿದ್ದೆ ಮಾಡಿ ಎದ್ದೇಳೋದು ಆ ಟೈಮ್ಗೆ ಎದ್ದೇಳ್ತಾರೆ ಅವ್ರು ಬೆಳಗ್ಗೆ. ಇವನು ಹೇಳೋದು ಲೇಟ್ ಆಗುತ್ತೆ. ಅವ್ರು 11ವರೆಗೆ ಸೆಟ್ಟಿಗೆ ಬಂದರೂ ಕೂಡ ಬಹುಶಃ ಬೇಗ ಲೇಟಾಗಿ ಎದ್ದೇಳ್ತಾರೆ ಅವರು. ಇವ್ರು ಲೇಟಾಗಿ ಮಲಗಿ ಲೇಟಾಗಿ ಎದ್ದೇಳ್ತಾರೆ, ಅಷ್ಟೇ ವ್ಯತ್ಯಾಸ. ಓಕೆ. ಕ್ಯಾಮ್ರಾದಲ್ಲಿ ಕಣ್ಣುಗಳು ಭಾಳ ಇಂಪಾರ್ಟೆಂಟು ಒಬ್ಬ ನಟನಿಗೆ. ಭಾಳ ಏನಂದರೆ, ಒಂದು ಕ್ಲೋಸಪ್ ಅಂತ ಇಟ್ಟಾಗ ಜನ ಆಡಿಯನ್ಸ್ ಬರುತ್ತೆ ಅದಕ್ಕೆ. ಅವ್ನು ಚೆನ್ನಾಗಿ ಕಾಣ್ತಾನೆ, ಅವನು ನೋಡಬೇಕು, ಅವ್ನ ಆ್ಯಕ್ಷನ್ ನೋಡಬೇಕು, ಅವ್ನ ಎಕ್ಸ್ಪ್ರೆಷನ್ ನೋಡಬೇಕು ಅಂತ. ಅದು ಇಲ್ಲದೆ ಹೋದ್ರಾಗೆ ಜನಕ್ಕೆ ನಾವು ಮೋಸ ಮಾಡಿದಾಗೆ ಅಷ್ಟೇ.
ಆ್ಯಂಡ್ ಶಂಕರ್ ನಾಗ್ ಅವ್ರ ಜೊತೆ ಕೆಲಸ ಮಾಡೋದಂಥ ಅನುಭವ, ಯಾಕಂದರೆ ಅವ್ರು ನಮ್ಮ ಜೊತೆ ಇಲ್ಲದೇ ಇದ್ರೂ ಕೂಡ ಇವಾಗಲೂ ನಾವು ನೆನೆಸ್ಕೊತೀವಿ, ನಾವು ಅವ್ರ ಸಿನಿಮಾಗಳನ್ನ ನೋಡ್ತೀವಿ, ಮಾತಾಡ್ತೀವಿ, ಹಾಡುಗಳನ್ನ ಕೇಳ್ತೀವಿ. ಅದೆಷ್ಟೋ ಜನಕ್ಕೆ ಮಾದರಿ ಆಗಿರೋಂಥವ್ರು. ಸೊ ಅವ್ರ ಜೊತೆ ಆಟೋ ಶಂಕರಲ್ಲಿ ನೀವು ಕೆಲಸ ಮಾಡಿದ್ದೀರಾ, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಆಟೋ ರಾಜದಲ್ಲಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಒಳ್ಳೆ ಕಲಾವಿದ ಜೊತೆ ಒಳ್ಳೆ ಮನುಷ್ಯ. ಹೃದಯ ಶ್ರೀಮಂತಿಕೆ ಅನ್ನೋದು ಭಾಳ ದೊಡ್ಡದು ಅವರಲ್ಲಿ. ಅನಂತ್ ನಾಗ್ ಅವರು ಅಷ್ಟೇ, ಬ್ರದರ್ಸಲ್ಲಿ ಇಬ್ಬರೂ ಆ ಒಂದು ಇದೆ, ಟೆಕ್ನಿಷಿಯನ್ಸ್ ಹತ್ರ ನಡ್ಕೊಳ್ಳೋ ರೀತಿ ಆಗಿರ್ಬೋದು ಎಲ್ಲ. ಶಂಕರ್ ಅಂತೂ ಇನ್ನೂ ಡೌನ್ ಟು ಅರ್ತ್ ಬಿಡಿ. ಅವ್ರ ಕೈಯಲ್ಲಿ ತಟ್ಟೆ ತೊಗೊಂಡು ಊಟ ಮಾಡಿದ್ದು ನಾವು ನೋಡಿಲ್ಲ. ಮಾತಾಡ್ತಾ ಎಲ್ಲ ತಟ್ಟೆಲ್ಲಿ ಒಂದು ಚೂರು ತಿನ್ಬಿಟ್ರೆ ಊಟ ಮುಗ್ದೋಯ್ತು ಆ ಥರ ಶಂಕರ್. ಆಮೇಲೆ ಸೆಟ್ಟಲ್ಲಿ ನಾವು KR ಸರ್ಕಲ್ ಶೂಟ್ ಮಾಡ್ತಾಯಿದ್ವಿ. ಡ್ರೆಸ್ ಚೇಂಜ್ ಮಾಡಬೇಕು ಅಂತಂದರೆ ಈಗ ಅಡ್ಡ ನಿಂತ್ಕೊಂಡು ಅಲ್ಲೇ ಚೇಂಜ್ ಮಾಡೋರು ಸರ್ಕಲಲ್ಲಿ. ಇವಾಗನವ್ರು ಕ್ಯಾರವಾನ್ ಕೇಳ್ತಾರೆ, ಅವ್ರು ಏನಿಲ್ಲ, ಮೇನ್ ರೋಡ್ ಇತ್ತು ಅಲ್ಲೇ ಬಟ್ಟೆ ಬದಲಾಯಿಸಿ ಅಲ್ಲೇ ಶೂಟ್ ಮಾಡೋ, ಅಲ್ಲೇ ಆ್ಯಕ್ಟ್ ಮಾಡೋ, ಇದು ಆ ಥರ. ನಾನು ಆ್ಯಕ್ಚುಲಾಗಿ ಒಂದು ಸಿನಿಮಾ ಡೈರೆಕ್ಟ್ ಮಾಡೋಕ್ಕೂ ಅಡ್ವಾನ್ಸು ಕೊಟ್ಟಿತ್ತು ಅವ್ರಿಗೆ, ಶಂಕರ್ನಾಗೆ. ರಕ್ಷಕರೇ ಭಕ್ಷಕರು ಅಂತೇಳಿ. ಸೊ ಪೊಲೀಸ್ ಒಳಗಡೆ ಹೇಗಿರುತ್ತೆ ವ್ಯವಸ್ಥೆ, ರಕ್ಷಕರವರು ಅವರೇ ಭಕ್ಷಕರಾದಾಗ ಹೇಗಿರುತ್ತೆ ವ್ಯವಸ್ಥೆ ಅಂತೇಳಿ ಕತೆ ಮಾಡಿದ್ದೆ. ಮಾಡಿ ಅವ್ರಿಗೆ ಅಡ್ವಾನ್ಸು ಕೊಟ್ಟು ಅವರ ಸಾಯೋ ಹಿಂದಿನ ದಿವಸ ಜೊತೆಯಲ್ಲೇ ಟ್ರಾವೆಲ್ ಮಾಡಿದ್ದೆ, ನಂದಿ ಹಿಲ್ಸಿಂದ ಬೆಂಗಳೂರವರೆಗೂ ಸ್ಕ್ರೀನ್ ಪ್ಲೇ ಹೇಳ್ಕೊಂಡು ಬರೋಕ್ಕೆ. ಸಾಯೋ ಹಿಂದಿನ ದಿನ ನಂದಿ ಹಿಲ್ಸಲ್ಲಿ ಶೂಟಿಂಗ್ ಮುಗಿಸಿದ್ರು. ಅದರಲ್ಲೂ ಲಾಸ್ಟ್ ಸಾಯೋ ಸೀನ್ ಅವ್ರದ್ದು, ಶಂಕರ್ದು. ಯಾವ ಸಿನಿಮಾದಲ್ಲಿ? ಯಾವುದು ಅದು ಜಯಂತಿ ಅವ್ರ ತೊಡೆ ಮೇಲೆ ಸಾಯೋ ಲಾಸ್ಟ್ ಶಾಟ್ ಅದು. ಮುಗಿಸ್ಕೊಂಡು ಅವ್ರ ಕಾರಲ್ಲೇ ಬಂದೆ ನಾನು. ನನ್ನ ಕಾರ್ ಹಿಂದೆ ಬರೋಕ್ಕೆ ಹೇಳಿದೆ. ಅವರು ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ, ನೀವು ಹಾಗೆ ಕತೆ ಹೇಳ್ಕೊಂಬಂದ್ಬಿಡಿ ಅಂತಂದರು. ಜೊತೆಯಲ್ಲಿ ಸಂಕೇತವರೆಗೂ ಜೊತೆಲೇ ಬಂದ್ವಿ ನಂದಿ ಹಿಲ್ಸಿಂದ. ಅಲ್ಲಿ ಇಳಿದ ಮೇಲೆ ಅವತ್ತು ಪೂಜೆಯನ್ನು ಇಟ್ಕೊಂಡಿದ್ರು ಸ್ಟುಡಿಯೋದಲ್ಲಿ ಅನ್ಸುತ್ತೆ ಬಹುಶಃ. ನೈಟ್ ಧಾರವಾಡಕ್ಕೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರು ಅವರು ಹೋಗೋಕ್ಕೆ ಅಂತ, ಜೋಕುಮಾರ್ ಸ್ವಾಮಿ ಪಿಕ್ಚರ್ಗೋ ಏನೋ. ಲೇಟ್ ಆಗಿದೆ ಅವತ್ತು. ಸೊ ಟ್ರೈನ್ಗೆ ಹೋಗ್ದಿರ ಕಾರ್ ತೊಗೊಂಡೋದ್ರು. ಅದೇ ದುರ್ದೈವ ಅವತ್ತು. ಓಕೆ, ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರು. ಟ್ರೈನ್ ಇತ್ತು, ಧಾರವಾಡಕ್ಕೆ ಟ್ರೈನ್ ಬುಕ್ ಮಾಡಿದ್ರು ಅವರು. ಓಕೆ, ಅವ್ರಿಗೂ ರಮೇಶ್ ಭಟ್ಟು ಎಲ್ಲರಿಗೂ ಸೇರಿ. ಬಟ್ ಆಮೇಲೆ ಕಾರ್ ತೊಗೊಂಡೇನೋ ಹೋದ್ರು ಅಂತ ಕಾಣುತ್ತೆ. ಮಿಕ್ದವರೆಲ್ಲ ಹೊರಟೋಗಿದ್ದಾರೆ, ಇವರು ಆಮೇಲೆ ಲಾಸ್ಟಲ್ಲಿ ಹೋಗಿ ಕಾರ್ ತೊಗೊಂಡೋಗಿದ್ದಾರೆ. ಸೊ ಅದೊಂದು ಅವ್ರು ಹೋಗಬಾರ್ದಿತ್ತು. ಕನ್ನಡ ಇಂಡಸ್ಟ್ರಿಗೆ ತುಂಬ ಯೋಜನೆಗಳಿತ್ತು ಅವ್ರದ್ದು. ಸಂಕೇತ್ ಮಾಡಿದ್ದವ್ರೆ, ಕರ್ನಾಟಕಕ್ಕೆ ಇಂಡಸ್ಟ್ರಿ ಬರೋದಕ್ಕೆ ಕಾರಣ ಅಂತಾರೆ ಅದು. ಚಾಮುಂಡೇಶ್ವರಿ ಇತ್ತು, ಕಂಠೀರವ ಇದ್ದರೂ ಕೂಡ ರೆಕಾರ್ಡಿಂಗ್ ಫೆಸಿಲಿಟಿ ಇದಿರಲಿಲ್ಲ. ಸಾಂಗ್ ರೆಕಾರ್ಡಿಂಗ್ ಎಲ್ಲ ಮಡ್ರಾಸಲ್ಲಿ ಆಗ್ತಾಯಿದ್ದಿಲ್ಲ. ಸೊ ಈ ಸಂಕೇತ ಆಗಿದೆ ಏನಂತ ಹೆಗ್ಡೆಯವರಿಂದ ಸಬ್ಸಿಡಿ ಬರೋವಾಗ ಮಾಡಿ ಇಂಡಸ್ಟ್ರಿ ಶಿಫ್ಟ್ ಆಗೋ ಹಂಗೆ ಮಾಡಿದ್ರು. ಆಮೇಲೆ ನಂದಿ ಹಿಲ್ಸ್ಗೆ ಅವರು ಇದನ್ನು ರೋಪ್ವೇ ಆವಾಗಲೇ ಅಂದ್ಕೊಂಡಿದ್ರು ಶಂಕರು. ಜೊತೆಗೆ ಈಗ ಎತ್ತಿನ ಗಾಡಿಗಳು ಸುಮಾರು ಒಂದು 25 ಎತ್ತಿನ ಗಾಡಿ ರೆಡಿ ಮಾಡಿಸಿದ್ರು. ಎಲ್ಲೆಲ್ಲಿ KR ಸರ್ಕಲ್ಲು, ವಿಧಾನಸೌಧ ಇಂಥ ಜಾಗದಲ್ಲೆಲ್ಲ ಸೊಪ್ಪು ಸಾರು ಮುದ್ದೆ ಅದು ಎತ್ತಿನ ಗಾಡೀಲಿ ಕೊಡೋ ಥರ ಬುಟ್ಟಿಲಿ ಇಟ್ಕೊಂಡು. ಕನಸು ಭಾಳ ಕನಸಿತ್ತು ಆತನಿಗೆ. ಬಟ್ ಏನು ದುರ್ದೈವ ಅಷ್ಟೇ. ಆ್ಯಂಡ್ ಆ ವಿಷಯ ಕೇಳಿದಾಗ ನಿಮ್ಗೆ ಹಿಂದಿನ ದಿನ ನೀವು ಗಾಡೀಲಿ ಟ್ರಾವೆಲ್ ಮಾಡ್ತೀರಾ, ಕತೆ ಹೇಳ್ತೀರಾ, ಮಾರನೇ ದಿನ ಶಂಕರ್ ನಾಗ್ ಅವರು ಹೀಗಾಯಿತು ಅಂತ ವಿಷಯ ಕೇಳಿದಾಗ ಅವತ್ತಿನ ಮೂಮೆಂಟುಗಳಿಗೆ ತಡೆಯೋಕ್ಕಾಗಲಿಲ್ಲ ನಮಗೆ. ಶಾಕು ಅಂದರೆ ನಿಜಕ್ಕೂ ಆ ಕಾರ್ ಹೋಗಿ ನೋಡೋವರೆಗೂ ನನಗೆ ನಂಬಿಕೆ ಇರಲಿಲ್ಲ. ಕಾರ್ ತೊಗೊಂಬಂದು ಅಲ್ಲಿ KR ರೋಡಲ್ಲಿ ಗ್ಯಾರೇಜಲ್ಲಿ ಬಿಟ್ಟಿದ್ರು. 118 NE ವೈಟು, 118 NE ಅಂತ ಅವಾಗ ಪ್ರೀಮಿಯರ್ ಪದ್ಮಿನಿ. ಅದು ನೋಡಿದ್ರೆ ಶಾಕ್ ಆಯಿತು. ಬಟ್ ಅದು ತಡೆಯೋಕ್ಕಾಗಲಿಲ್ಲ ಬಿಡಿ. ಒಂದು ದಿವಸ ಎಲ್ಲ ನಮ್ಗೆ ಅದು ತುಂಬಾ ಇದಾಗೋಯ್ತು. ಇಂಥ ಮನುಷ್ಯ ಇಷ್ಟು ಬೇಗನಾ ಅಂತ. ಬೀಟ್ ಪ್ಲಸ್ ಕರ್ನಾಟಕ.